ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೆಚ್ಕೇಲನು 37ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗ ಯುಗಾಂತರಕ್ಕೂ ನಿಲ್ಲಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನನ್ನು ಏನ್ ಮಾಡುವೆನು, ನೆಲೆಗೊಳಿಸುವೆನು ಎಂದು ಕರ್ತನ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಅಂದರೆ ಪರಿಶುದ್ಧಾತ್ಮನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ನೆಲೆಗೊಳಿಸುವವನಾಗಿದ್ದಾನೆ. ಕರ್ತನು ನಮ್ಮ ಜೀವಿತವನ್ನ ಏನ್ ಮಾಡುವವರಾಗಿದ್ದಾರೆ, ನೆಲೆಗೊಳಿಸುವವರಾಗಿದ್ದಾರೆ. ಆತನ ಒಂದು ಪವಿತ್ರಾಲಯವನ್ನ ನಮ್ಮ ನಡುವೆ ಅವರು ಏನ್ ಮಾಡುವವರಾಗಿದ್ದಾರೆ, ಯುಗ ಯುಗಾಂತರದವರೆಗೂ ನಿಲ್ಲಿಸುವವರಾಗಿದ್ದಾರೆ. ದೇವರ ತನ್ನ ಪ್ರಸನ್ನತೆಯನ್ನು ನಮ್ಮ ಮೇಲೆ ಏನ್ ಮಾಡುವವನಾಗಿದ್ದಾನೆ, ಸುರಿಸುವವನಾಗಿದ್ದಾನೆ. ಅದು ಯಾವವರೆಗೂ, ಯುಗ ಯುಗಾಂತರದವರೆಗೂ ನಾನು ಏನ್ ಮಾಡುವೆನು, ನನ್ನ ಒಂದು ಪವಿತ್ರಾಲಯವನ್ನು ಅವರ ನಡುವೆ ಇಡುವೆನು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ. ದಾವೀದನ ಜೀವಿತದಲ್ಲಿ ಕರ್ತನಾತ್ಮನ ಅವನನ್ನ ಏನ್ ಮಾಡಲಿಲ್ಲ, ಬಿಟ್ಟು ಹೋಗಲಿಲ್ಲ. ಯುಗ ಯುಗಾಂತರದವರೆಗೂ ದೇವರು ಅವನನ್ನ ಏನ್ ಮಾಡಿದರು, ನಡೆಸಿದರು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನ ಒಂದು ನೆಲೆಗೊಳಿಸಿ ಸ್ಥಿರಪಡಿಸಿ ಯುಗ ಯುಗಾಂತರದವರೆಗೂ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ನೆಲೆಗೊಂಡು, ನಮ್ಮ ಜೀವಿತದ ಮಧ್ಯದಲ್ಲಿ ನೆಲೆಗೊಂಡು, ನಮ್ಮ ಕುಟುಂಬದ ಮಧ್ಯದಲ್ಲಿ ನೆಲೆಗೊಂಡು, ನಮ್ಮ ಸಭೆಯ ನಡುವೆ ನೆಲೆಗೊಂಡು ಆತನು ನಮ್ಮನ್ನ ಯುಗ ಯುಗಾಂತರದವರೆಗೂ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ನಡೆಸುವವರಾಗಿದ್ದಾರೆ. ಎಷ್ಟು ಉತ್ತಮನಾಗಿರುವಂತಹ ದೇವರಲ್ಲವಾ. ಆತನು ನಮ್ಮನ್ನ ಸ್ಥಿರಪಡಿಸುವುದು ಮಾತ್ರವಲ್ಲ, ಆತನು ನಮ್ಮ ವೃದ್ಧಿಗೊಳಿಸುವುದು ಮಾತ್ರವಲ್ಲ, ನಮ್ಮ ನಡುವೆ ಯುಗ ಯುಗಾಂತರದವರೆಗೂ ನೆಲೆಗೊಳ್ಳುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ದೇವರೇ, ನಿನ್ನ ಜನರನ್ನು ನೀನು ವೃದ್ಧಿಗೊಳಿಸಿ ಯುಗ ಯುಗಾಂತರದವರೆಗೂ ನಿನ್ನ ಪವಿತ್ರ ಆಲಯವನ್ನ ನಿನ್ನ ಜನರ ನಡುವೆ ನೆಲೆಗೊಳಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.